ಜಿಎಂಎಂ ನ್ಯೂಸ್ ಕನ್ನಡ. ಲಯನ್ಸ್ ಕ್ಲಬ್ ಹಾಗೂ ಅಲೋಕಜೀಸ್ ಫೌಂಡೇಶನ್ ಸಹಯೋಗದಲ್ಲಿ ಶಿಡ್ಲಘಟ್ಟ ನಗರದ ಸರಸ್ವತಿ ಕಾನ್ವೆಂಟ್ ಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಯನ್ಸ್ ಕ್ಲಬ್ ವತಿಯಿಂದ ಸರಸ್ವತಿ ಕಾನ್ವೆಂಟ್ ಶಾಲೆಯ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ವಲಯ ಅಧ್ಯಕ್ಷ ವಿ ಅಜಯ್ ಕೀರ್ತಿ, ಲಯನ್ಸ್ ಕ್ಲಬ್ ತಾಲೂಕು ಅಧ್ಯಕ್ಷ ಎನ್ ಮನೋಹರ್, ಉಪಾಧ್ಯಕ್ಷ ವಿಜಯ್ ಕುಮಾರ್, ಕಾರ್ಯದರ್ಶಿ ಎಸ್ ನಾರಾಯಣಸ್ವಾಮಿ, ಖಜಾಂಚಿ ಮೊಹಮ್ಮದ್ ಅಮಾನುಲ್ಲಾ, ನಿರ್ದೇಶಕರಾದ ಎಸ್ ಎನ್ ಮಂಜುನಾಥ್, ಸರಸ್ವತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎನ್ ಶ್ರೀಕಾಂತ್, ಎಸ್ ವಿ ರಘು, ಎಂ ವೆಂಕಟರೆಡ್ಡಿ, ಜಿಎಸ್ ಅನಂತಕೃಷ್ಣ ಹಾಗೂ ಶಾಲಾ ಶಿಕ್ಷಕ ಶಿಕ್ಷಕಿಯರು ಇದ್ದರು. ಸ್ನೇಹಿತರೆ, ಇವತ್ತಿನ ದಿನ ನಮ್ಮ ಶಿಡ್ಲಘಟ್ಟದ ಲಯನ್ಸ್ ಕ್ಲಬ್ನ ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಶಿಡ್ಲಘಟ್ಟ ಹಾಗೂ ಕಾರ್ಲ್ GS ಅನ್ನೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಜೊತೆ ನಾವು ಟೈಅಪ್ ಆಗಿ ನಮ್ಮ ಶ್ರೀ ಸರಸ್ವತಿ ಕಾನ್ವೆಂಟ್ ಶಾಲೆಯಲ್ಲಿ ಸುಮಾರು 850 ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ಈ ಮೊಬೈಲ್ ಮತ್ತು ಹಲವಾರು ಗ್ಯಾಜೆಟ್ಗಳನ್ನು ಬಳಸ್ತಾ ಅವರ ದೃಷ್ಟಿದೋಷ, ಭಾಳಷ್ಟು ಮಕ್ಕಳಿಗೆ ಈ ದೃಷ್ಟಿದೋಷ ಅನ್ನೋದು ಪ್ರಾಬ್ಲಮ್ ಇರುತ್ತೆ. ಬಟ್ ಯಾರಿಗೂ ಅದನ್ನು ಹೇಳ್ಕೊಳೋಂಥ ಶಕ್ತಿ ಇರೋದಿಲ್ಲ, ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ ಅದನ್ನು ಹೇಳಬೇಕು ಅಂತ. ಇದೇ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಮಕ್ಕಳಿಗೂ ಸಹ ಉಚಿತವಾದ ತಪಾಸಣೆಯನ್ನು ನಡೆಸಿ ಅವರಿಗೆ ಉಚಿತವಾಗಿ ಕಣ್ಣಿನ ಸ್ಪೆಕ್ಟಕಲ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ನಮ್ಮ ಈ ಲಯನ್ಸ್ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಮೊದಲನೇದಾಗಿ ಹಂಗರ್ ರಿಲೀಫ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಇದು 97ನೇ ವಾರ ಈಗ ನಡೀತಾ ಇದೆ. ಸತತವಾಗಿ 97ನೇ ವಾರ ನಮ್ಮ ಸಂತೆಯಲ್ಲಿ ಬರುವಂತಹ ಒಂದು ವೃದ್ಧರು, ಅನಾಥರು, ಬಹಳಷ್ಟು ಜನ ಹೆಂಗಸರು, ಸಣ್ಣ ವ್ಯಾಪಾರಿಗಳು 200-300 ರೂಪಾಯಿ ಮಾತ್ರ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಪಾಪ ಅವರಿಗೆ ಮಧ್ಯಾಹ್ನ ಊಟಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಹಾಗೂ ಅವರಿಗೆ ಭಾಳಷ್ಟು ಜನ ಹೆಂಗಸರಿಗೆ ಅಂಬ್ರೆಲಾಗಳನ್ನು ಕೂಡ ಕೊಟ್ಟಿದ್ದೀವಿ. ಈ ಛತ್ರಿ ಅಂದರೆ ಬಿಸಿಲಿಗೆ ಕೆಲಸ ಅವರು ಸೇಲ್ ಮಾಡುವಾಗ ಅವ್ರಿಗೆ ಬೇಕಿರುತ್ತೆ, ಹಾಗಾಗಿ ಆ ಒಂದು ಅಂಬ್ರೆಲಾಸ್ನು ಕೂಡ ಕೊಟ್ಟಿರ್ತೀವಿ. ಹಾಗೂ ನಮ್ಮದೇ ಆದಂಥ ಒಂದು ಉಚಿತ ಟೈಲರಿಂಗ್ ಇನ್ಸ್ಟಿಟ್ಯೂಷನ್ ಕೂಡ ನಡೀತಾ ಇದೆ. ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಸುಮಾರು 300-400 ಹೆಣ್ಣುಮಕ್ಕಳು ಇದರ ಪ್ರಯೋಜನವನ್ನು ಪಡೆದಿರ್ತಾರೆ. ಈ ಒಂದು ಹೆಣ್ಣುಮಕ್ಕಳಿಗೂ ಸಹ 3+3 6 ತಿಂಗಳು ಒಟ್ಟು ನಾವು ಟ್ರೈನಿಂಗ್ ಕೋರ್ಸನ್ನು ಕೊಟ್ಟು ಮೊದಲಿನಿಂದ ಹಿಡಿದು ಆ ಮಗು ಒಂದು ಡಿಸೈನರ್ ಬ್ಲೌಸನ್ನು ಕೂಡ ಹೊಲಿಯುವಷ್ಟು ಸಾಮರ್ಥ್ಯವನ್ನು ಬೆಳೆಸುವಂತಹ ಈ ಕಾರ್ಯಕ್ರಮವನ್ನು ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ. ರೀಸೆಂಟಾಗಿ ಈ ತಿಂಗಳ 6ನೇ ತಾರೀಕು ನಮ್ಮ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ನಡೆದಾಗ ಸುಮಾರು 50 ಜನ ಹೆಣ್ಣುಮಕ್ಕಳಿಗೆ ನಾವು ಪರಿಕರಗಳನ್ನು ಕೊಟ್ಟಿರ್ತೀವಿ. ಈ ಟೈಲರಿಂಗ್ಗೆ ಬೇಕಾಗಿರುವಂಥ ಪರಿಕರಗಳನ್ನು ಕೊಟ್ಟು ಅವರಿಗೆ ಬೇಕಾದ ಸರ್ಟಿಫಿಕೇಟ್ಸನ್ನೆಲ್ಲ ಕೊಟ್ಟು ಆನರ್ ಮಾಡಿರ್ತೀವಿ. ಹೀಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸ್ಕಾಲರ್ಶಿಪ್ಸನ್ನು ಕೊಡ್ತಿದ್ದೀವಿ, ಲ್ಯಾಪ್ಟಾಪ್ಸನ್ನು ಒದಗಿಸಿರ್ತೀವಿ ಮಕ್ಕಳಿಗೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಇದೇ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೀವಿ. ತಾಲೂಕಿನಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ನಡೆಸಿ ಎಲ್ಲ ಮಕ್ಕಳಿಗೂ ದೃಷ್ಟಿದೋಷವನ್ನು ಪರಿಹಾರ ಮಾಡಬೇಕು ಅನ್ನೋದು ನಮ್ಮ ವಿಷನ್. ಥ್ಯಾಂಕ್ ಯು ಸರ್.